Hello dear PU students, welcome to another video of shortcut series from Abhyasa Academy. So ee ಒಂದು ವಿಡಿಯೋದಲ್ಲಿ one more shortcuts from continuity and differentiability ಮೇಲೆ explain ಮಾಡ್ತಾ ಇದ್ದೀನಿ. ಆ ಶಾರ್ಟ್ಕಟ್ ಏನು ಹೇಳುತ್ತೆ ಅಂತ ನೋಡಿ. ಯಾವುದಾದ್ರೂ ಒಂದು ಫಂಕ್ಷನ್ ನಮಗೆ ಈ ತರ ಇಂಪ್ಲಿಸಿಟ್ ಫಂಕ್ಷನ್ ಹಿಂಗಿದ್ರೆ a power x plus a power y is equal to a power x plus y, where a is any constant for that matter. So then dy by dx ಆನ್ಸರ್ ಏನಾಗುತ್ತೆ ಅಂದ್ರೆ minus a power y minus x ಆಗುತ್ತೆ. minus a power y minus x ಆಗುತ್ತೆ. ಸೊ ಇದ್ರ ಮೇಲೆ ಒಂದೆರಡು ಕ್ವಶನ್ ಸಾಲ್ವ್ ಮಾಡೋಣ. ಸೊ ರಿಮೆಂಬರ್ ಎಲ್ಲಾ ಶಾರ್ಟ್ಕಟ್ಸ್ ಒಂದು ಬುಕ್ಸ್ ನಲ್ಲಿ ನೀವು ನೋಟ್ ಡೌನ್ ಮಾಡ್ಕೊಂಡು ಬರ್ಕೋಬೇಕು. ಸೊ ಎಕ್ಸಾಮ್ ಟೈಮ್ ನಲ್ಲಿ ನಿಮಗೆ ರಿವೈಸ್ ಮಾಡೋದಕ್ಕೆ ಇಟ್ ವಿಲ್ ಬಿ ಯೂಸ್ಫುಲ್. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೋಡಿ ಇಲ್ಲೊಂದು ಕ್ವಶನ್ ಇದೆ. ಸೊ ಏನ್ ಕ್ವಶನ್ ಅಪ್ಪ ಅಂತ ಅಂದ್ರೆ 3 power x plus 3 power y is equal to 3 power x plus y ಇದೆ. ಓಕೆ, ದೆನ್ dy by dx at x is equal to y is equal to 1 ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇದು ಹಿಂದೆ ಏನ್ ಶಾರ್ಟ್ ಕಟ್ ಹೇಳಿದೀನಿ ಸೇಮ್ ಫಾರ್ಮ್ಯಾಟ್ ನಲ್ಲೇ ಇದೆ, ಬಟ್ ಅಲ್ಲಿ ಎ ಜಾಗದಲ್ಲಿ ಇಲ್ಲಿ 3 ಇದೆ. ಓಕೆನಾ? ಸೊ ಇದು ಎ ತರ. ಓಕೆನಾ? ಸೊ ಎ ಜಾಗದಲ್ಲಿ 3 ಇದೆ. ಸೊ ಹಂಗಾಗಿ a is equal to 3 ಇದೆ. ಸೊ ವಾಟ್ ಇಸ್ dy by dx? ಈ ತರ ಇದ್ರೆ ಆನ್ಸರ್ ಏನಂತ ಹೇಳಿದೀನಿ ಡೈರೆಕ್ಟ್ ಆಗಿ. dy by dx is equal to minus a to the power of y minus x minus 3 to the power of y minus x ಅಂತ ಬರೀಬಹುದು. ಈಗ ಅವನು ಅಟ್ 1,1 ಕೇಳಿದಾನೆ, ಅಂದ್ರೆ x ಗೆ 1 ಹಾಕ್ಬೇಕು, y ಗೆ 1 ಹಾಕ್ಬೇಕು, ಏನಾಗುತ್ತೆ ಅಂತ ಕೇಳಿದಾನೆ. ನೋಡಿ, minus 3 to the power of 1 minus 1 ಆಗುತ್ತೆ. 1 minus 1 is what? 0 ಆಗುತ್ತೆ. minus 3 power 0, which is minus 3 power 0 is what? 3 power 0 is 1. So the answer is minus 1 ಆಗುತ್ತೆ. So option B is correct. Okay. So next ಇದೇ ಫಾರ್ಮ್ಯಾಟ್ ಅಲ್ಲಿ ಇನ್ನೊಂದು ಕ್ವಶನ್ ಇದೆ, ಇದನ್ನ ಚೆಕ್ ಮಾಡಿ ಒಂದ್ಸರಿ. ಸೊ e power x plus e power y is equal to e power x plus y ಇದೆ. ನೋಡಿ, ಇಲ್ಲಿ ಏನಾದ್ರೂ x ಇರಬೇಕು, ಇಲ್ಲಿ y ಇರಬೇಕು, ಇಲ್ಲಿ x plus y ಇರಬೇಕು. ಕಾನ್ಸ್ಟೆಂಟ್ ಏನಾದ್ರೂ ಇಲ್ಲಿ ಸೇಮ್ ಕಾನ್ಸ್ಟೆಂಟ್ ಇರಬೇಕು. ನೇ ಇದೆ. ಸೊ ಇದಕ್ಕೂ ಕೂಡ dy by dx ಏನಾಗುತ್ತೆ? ಇವರ dy by dx will be minus e to the power y minus x. ಇಲ್ಲಿ a ಬದಲಾಗಿ e ಇದೆ. ಕ್ಲಿಯರ್ ಅಲ್ವಾ? ಸೊ ಇಲ್ಲಿ ಅಟ್ 2,2 ಕೇಳಿದಾನೆ, ಅಂದ್ರೆ 2,2 ಕೇಳಿದಾನೆ. ಸೊ ಅವಾಗ x ಜಾಗದಲ್ಲಿ y ಜಾಗದಲ್ಲಿ 2 ಹಾಕ್ಬಿಡಿ, minus e to the power 2 minus 2 ಆಗುತ್ತೆ. ಅಗೇನ್ ಸೇಮ್ ಥಿಂಗ್ 2 minus 2 is 0, minus e power 0 is what? minus 1 ಆಗುತ್ತೆ. ಸೊ ದ ಆನ್ಸರ್ ಇಸ್ minus 1. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್, ಈ ಕ್ವಶನ್ ಕೇಳಿದಾನೆ. ಈ ಕ್ವಶನ್ ನಿಮ್ಮ KCET 2020 ನಲ್ಲಿ ಕೇಳಿರುವಂತಹ ಕ್ವಶನ್. ಓಕೆನಾ? ಸೊ ಈ ಕ್ವಶನ್ ಸಾಲ್ವ್ ಮಾಡಿ ನೋಡಿ. dy by dx ಏನಾಗುತ್ತೆ? ಇಲ್ಲಿ a ಜಾಗದಲ್ಲಿ ಇದೆ, ಅಬ್ಸರ್ವ್ ಮಾಡಿ. a ಜಾಗದಲ್ಲಿ 2 ಇದೆ, ಇಲ್ಲಿ x ಇದೆ, y ಇದೆ, ಇಲ್ಲಿ x plus y ಇದೆ. dy by dx as usual minus 2 to the power of y minus x ಆಗುತ್ತೆ. ಸೊ ಎಲ್ಲಿದೆ ಆಪ್ಷನ್? ಆಪ್ಷನ್ ಎ ನಲ್ಲಿ ಕಾಣ್ತಾ ಇದೆ. ಓಕೆನಾ? ಸೊ ಅದೇ ತರ ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೆಲ್ಲ ಅನಾಲೈಸ್ ಮಾಡಿ ಎಲ್ಲದಕ್ಕೂ ಏನೇನು ಶಾರ್ಟ್ ಕಟ್ಸ್ ನ ಅಪ್ಲೈ ಮಾಡಬಹುದು ಅಂತ ನಾವು ಕನ್ಸಾಲಿಡೇಟ್ ಮಾಡಿ ನಿಮ್ಗೆ ಒಂದು ಫ್ರೂಟ್ ತರ ಕೊಡ್ತಾ ಇದೀವಿ. ಸೊ ಡೆಫಿನೆಟ್ಲಿ ಇದನ್ನೆಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ, ಇದು ಎಲ್ಲರೂ ಕೂಡ ಬೆನಿಫಿಟ್ ಆಗಲಿ ಅಂತ ಕೇಳ್ಕೊಂತೀನಿ. ಸೊ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ನಮ್ಮ ಎಲ್ಲಾ ಪ್ಲಾಟ್ಫಾರ್ಮ್ದು, ಇನ್ಸ್ಟಾಗ್ರಾಮ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಎಲ್ಲ ಲಿಂಕ್ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.